ಆತ್ಮೀಯರೇ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಕನ್ನಡದ ರೆಬೆಲ್ ಸ್ಟಾರ್ ಎಂದೇ ಪ್ರಖ್ಯಾತರಾದ ಕಲಿಯುಗದ ಕರ್ಣ ರೆಬೆಲ್ ಸ್ಟಾರ್ ಅಂಬರೀಷ್ ಸರ್ ಅವರು ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅವರು ತಮ್ಮ ಅನುಭವದ ಮಾತುಗಳನ್ನು ಹೇಳಬಹುದು ಅಂಥೇಳಿ ಧ್ವನಿಯ ಅನುಕರಣೆಯನ್ನು ಮಾಡುವಂಥ ಪ್ರಯತ್ನ ಮಾಡ್ತೇನೆ. ತಪ್ಪಿದ್ದಲ್ಲಿ ಕ್ಷಮಿಸಿ. ಹೇಗೆ ಬಂದಿದೆ ಅಂತ ಪ್ರತಿಕ್ರಿಯೆಯನ್ನು ನೀಡಿ. ನೋಡಿ, ಎಲ್ರಿಗೂ ನಮಸ್ಕಾರ. ದ್ವಿತೀಯ PUC ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ನಾನು ಇವತ್ತು ನಿಮಗೆ ಏನಪ್ಪ ಹೇಳೋದು ಅಂತ ಹೇಳಿದ್ರೆ, ವರ್ಷಪೂರ್ತಿ ಅಭ್ಯಾಸ ಮಾಡಿರ್ತೀರಪ್ಪ, ಉಪನ್ಯಾಸಕರ ಪಾಠಗಳನ್ನು ಕೇಳಿರ್ತೀರ, ಏನ ಭಯ ಪಡೋದು ಯಾಕೆ ಅಂತ. ಹೈ ಯಾವನಾದ್ರು ತಡಿಗೋಗ ಬಂದ್ಬಿಟ್ಟ ಇಲ್ಲಿ ಅಣ್ಣ ಪಾರ್ಟಿ ಬಾಣ ಅಂತ. ಈ ಬರೀ ಬಿಸಿಲಲ್ಲಿ ಯಾವ ಪಾರ್ಟಿ ಕಾಣಲ್ಲ ವಾರ. ಇಲ್ಲೇನೋ PUC ಮಕ್ಕಳಿಗೆ ಒಂದು ಸ್ವಲ್ಪ ಕಿವಿ ಮಾತು ಹೇಳೋದಿದೆ. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ, ಅರ್ಥ ಆಯ್ತಾ? ಧೈರ್ಯವಾಗಿ ವರ್ಷ ಪೂರ್ತಿ ಅಧ್ಯಯನ ಮಾಡಿರೋದನ್ನು ಚೆನ್ನಾಗಿ ಆತ್ಮವಿಶ್ವಾಸದಿಂದ ಬರೀರಿ ಅಂತ ಅಷ್ಟು ಮಾತ್ರ ಹೇಳಬಲ್ಲೆ. ಏನಪ್ಪ, ನಾನೇನು ದೊಡ್ಡ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ಆದರೆ ನಿಮಗೊಂದು ಮಾತು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆಯೋಕ್ಕೆ ಪ್ರಯತ್ನ ಮಾಡಿ. ಖಂಡಿತವಾಗಲೂ ಭವಿಷ್ಯ ಚೆನ್ನಾಗಾಗಲಿ, ನಿಮ್ಮದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಸತ್ಪ್ರಜೆಗಳಾಗಿ ಅಂತ ಹೇಳ್ತಾ ಇಷ್ಟು ಮಾತ್ರ ನಾನು ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಎಲ್ರಿಗೂ ಒಳ್ಳೇದಾಗಲಿ. ಯಾವ್ರವ್ರು ಬರವಾಯ್ತಾಗ ಮತ್ತೇನೋ ಪಾಠ ಪ್ರಶ್ನೆ ತಗೊಂಬರ್ತೀಯ. ನಮಸ್ಕಾರಪ್ಪ, ಬರ್ತೀನಿ.